ತಾಲೂಕಿನಲ್ಲಿರುವಂತಹ ಸೋಮರಪೇಟೆ ಗ್ರಾಮದಲ್ಲಿ GHPS ಸೋಮರಪೇಟೆ ಶಾಲೆಯಲ್ಲಿ ಮುಖ್ಯ ಉಪಾಧ್ಯಾಯರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ನಮ್ಮ ಶಾಲೆಗೆ DC ಮೇಡಮ್ ಅವರು ನೀರಿನ ಕೊರತೆ ಇದ್ದ ಕಾರಣ ಈ ಏರ್ ವಾಟರ್ ಅನ್ನೋ ಒಂದು ತಂತ್ರಜ್ಞಾನವುಳ್ಳ ಒಂದು ಮಿಷನ್ ಅನ್ನ ವಾಟರ್ ಉತ್ಪತ್ತಿ ಆಗುವಂತಹ ಒಂದು ಮಿಷನ್ ಅನ್ನ ನಮಗೆ ಸಜೆಸ್ಟ್ ಮಾಡಿದ್ದಾರೆ. ಇದೊಂದು ಡೆಮೋ ಪೀಸ್ ಆಗಿ ಇದು ಹೇಗೆ ಕೆಲಸ ವೈಖರಿ ಹೇಗಿದೆ ಅನ್ನೋದನ್ನ ಒಂದು ಟೆಸ್ಟ್ಗೋಸ್ಕರ ಕೊಟ್ಟಿದ್ದಾರೆ. ನಮ್ಮ ಶಾಲೆಯಲ್ಲಿ ತುಂಬಾ ನೀರಿನ ಅಭಾವ ಇತ್ತು. ಇದು ಅವರ ಒಂದು ಕೊಡುಗೆಯಿಂದ ನಮಗೆ ಬಹಳ ಅನುಕೂಲ ಆಗ್ತಾ ಇದೆ. ಆಮೇಲೆ ಈ ಒಂದು ವಾತಾವರಣದಲ್ಲಿರುವಂತಹ ಒಂದು ಗಾಳಿಯಲ್ಲಿರುವ ತೇವಾಂಶವನ್ನ ಹೀರ್ಕೊಂಡು ನೀರನ್ನು ಉತ್ಪತ್ತಿ ಮಾಡಿ ಕೊಡ್ತಾ ಇದೆ. ಈ ಒಂದು ಟೆಕ್ನಾಲಜಿ ಬಹಳ ಆಶ್ಚರ್ಯದಾಯಕವಾದಂತಹ ಸಂಗತಿ ಅಂತಲೇ ಹೇಳೋದು ತಪ್ಪಾಗಲಾರದು. ಏಕೆಂತಂದ್ರೆ ಈ ಬೇಸಿಗೆ ಕಾಲದಲ್ಲಂತೂ ನೀರಿನ ಅಭಾವ ಸುಮಾರು ಕಡೆ ಇದೆ. ಬೆಳಗ್ಗೆ ಮತ್ತೆ ಸಂಜೆ ಟೈಮ್ ತೇವಾಂಶ ಇರೋದ್ರಿಂದ ನೀರಿನ ಉತ್ಪತ್ತಿ ಜಾಸ್ತಿ ಆಗ್ತಾ ಇದೆ. ಬಿಸಿಲಿನ ಟೈಮ್ನಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಸಾಮಾನ್ಯವಾಗಿ ಕೆಲಸ ಮಾಡೋದೇ ಹಾಗೆ ಅಂತ ಹೇಳಿದ್ದಾರೆ. ವಾತಾವರಣದಲ್ಲಿ ತೇವಾಂಶ ಇದ್ದಾಗ ಹೆಚ್ಚು ನೀರು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿನಕ್ಕೆ ಪರ್ ಡೇ ಹೇಳಬೇಕು ಅಂದ್ರೆ 45 ರಿಂದ 48 ಲೀಟರ್ ನಮಗೆ ನೀರು ಸಿಗ್ತಾ ಇದೆ. ಹಾಗಾಗಿ ನಮ್ಮ ಜಿಲ್ಲಾ ವತಿಯಿಂದ ನಮ್ಮ ಮೇಡಮ್ DC ಮೇಡಮ್ಗೂ ನಾನು ಕೃತಜ್ಞತೆಯನ್ನ ಹೇಳ್ತಾ ಇದ್ದೀನಿ. ವಾಟರ್ ಬಾಟಲ್ ನೀರು ತರ್ತಿದ್ವಿ, ಅದು ಖಾಲಿ ಆದರೆ ಊಟ ಮಾಡೋದ್ಮೇಲೆ ನೀರು ಕುಡಿಯೋಕ್ಕೆ ತಟ್ಟೆ ತೊಳೆಯೋಕ್ಕೆ ಏನಕ್ಕೂ ನೀರೇ ಇರಲಿಲ್ಲ. ಇವಾಗ ಇದು ಏರೋ ವಾಟರ್ ಅಂತ ಯಂತ್ರ ಅಳವಡಿಸ್ತಿದ್ದಾರೆ. ನಮಗೆ ತುಂಬ ಉಪಯೋಗ. ಸ್ಕೂಲೆಲ್ಲ ಇದು ಮಡಗ್ಸವ್ರೆ, ತುಂಬ ಉಪಯೋಗ. ನೀರು ಕುಡಿಯೋಕ್ಕೆಲ್ಲ ನೀರು ತುಂಬ ಚೆನ್ನಾಗಿದೆ. ನಾವು ಕುಡಿಯೋದ್ರಿಂದ ನೀರು ಖುಷಿ, ತುಂಬ ಚೆನ್ನಾಗಿದೆ. ಈ ನೀರು ಚೆನ್ನಾಗಿದೆ. ಈ ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತೈತೆ. ಇವಾಗ ಈ ಕೋಲ್ಡ್ ನೀರು ಕುಡಿಯೋದ್ರಲ್ಲಿ ಇನ್ನೂ ಚೆನ್ನಾಗೈತೆ, ಕುಡಿಬೋದು. ನಿನ್ನ ಹೆಸರು? ಶ್ವೇತಾ.